ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರ ನೇತೃತ್ವದಲ್ಲಿ ಜಿವಿಎ ಕೆಂಗಲ್ ಹನುಮಂತಯ್ಯ ವಾರ್ಡ್ ಯುವ ಮುಖಂಡ ಚೇತನ್ ಗೌಡರವರ ಸಾರಥ್ಯದಲ್ಲಿ ಕೆಂಗಲ್ ಹನುಮಂತಯ್ಯ ವಾರ್ಡ್, ಮಿನಿ ಗಾಂಧಿನಗರ, ಭಗೀರಥ ಬಡಾವಣೆ ಹಾಗೂ ಜ್ಞಾನಭಾರತಿ 2ನೇ ಬಿಡಿಎ ಬಡಾವಣೆಯ ಮಹಿಳೆಯರಿಗಾಗಿ ಕ್ರೀಡಾಕೂಟ ಮತ್ತು ರಂಗೋಲಿ ಸ್ಪರ್ಧೆ ಆಯೋಜಿಸಲಾಯಿತು. ಸ್ಪರ್ಧೆಯಲ್ಲಿ ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿದ್ದು 1000ಕ್ಕೂ ಹೆಚ್ಚು ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ 5,000 ರೂಪಾಯಿ, ದ್ವಿತೀಯ 3,000 ರೂಪಾಯಿ ಹಾಗೂ ತೃತೀಯ 2,000 ರೂಪಾಯಿ ನಗದು ಬಹುಮಾನ ನೀಡಲಾಯಿತು. ಮಹಿಳೆಯರ ಕ್ರೀಡಾಕೂಟದಲ್ಲಿ ಪ್ರಥಮ 3,000 ರೂಪಾಯಿ, ದ್ವಿತೀಯ 2,000 ರೂಪಾಯಿ ಹಾಗೂ ತೃತೀಯ 1,000 ರೂಪಾಯಿ ಬಹುಮಾನ ವಿತರಿಸಲಾಯಿತು. ಜೊತೆಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಸಮಾಧಾನಕರ ಬಹುಮಾನಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ವಿಜೇತರಿಗೆ ಬಹುಮಾನ ವಿತರಿಸಿದರು. ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಈ ಸಂದರ್ಭದಲ್ಲಿ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ವಿಜೇತರಿಗೆ ಬಹುಮಾನ ವಿತರಿಸಿದರು. ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಸಾರ್ವಜನಿಕರು ಶಾಸಕರಾದ ಎಸ್.ಟಿ. ಸೋಮಶೇಖರ್ ಹಾಗೂ ಚೇತನ್ ಗೌಡರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿ. ಕೃಷ್ಣಪ್ಪನವರು, ಕೆಂಗಲ್ ಹನುಮಂತಯ್ಯ ವಾರ್ಡ್ ಅಧ್ಯಕ್ಷರಾದ ಟಿ. ಪ್ರಭಾಕರ್ ರವರು, ನಾಗದೇವನಹಳ್ಳಿ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಸಿ. ದೇವರಾಜ್ ಅವರು, ವೈ. ಕೃಷ್ಣಪ್ಪನವರು, ಲಕ್ಷ್ಮೀ ಪ್ರಭುರಾಜ್ ರವರು, ಐಷಾ ಸುಲ್ತಾನ್ ಅವರು, ಪದ್ಮಾ ಹರೀಶ್ ಅವರು, ಲತಾ ಸಾರಿಕರ್ ಅವರು, ಸಂಗೀತ ಅವರು, ಲಕ್ಷ್ಮೀ ಅವರು, ಅಂಜಲಿ ಅವರು, ಮಂಜುಳನವರು, ರುಕ್ಕಮ್ಮನವರು, ಕಾಂತಾ ಪ್ರಭಾಕರ್ ಅವರು, ಸುಮಾರವರು ಸೇರಿದಂತೆ ಹಾಗೂ ಮತ್ತಿತರರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಚೇತನ್ ಅವರು ರಂಗೋಲಿ ಸ್ಪರ್ಧೆ ಮಾಡುವಾಗ ಅಲ್ಲೆಲ್ಲರನ್ನೂ ಕೇಳ್ತಾ ಇದ್ರು. ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಕೆಂಗಲ್ ಹನುಮಂತಯ್ಯ ವಾರ್ಡು ಭಾಳ ಎಲ್ಲ ಕೆಲಸಗಳನ್ನ 100ಕ್ಕೆ 90% ನಮ್ಮ ಶಾಸಕರು ಮಾಡಿಕೊಟ್ಟವ್ರೆ. ಮತ್ತು ಎಲ್ಲ ರಸ್ತೆಗಳನ್ನ ಡಾಂಬರೀಕರಣ ಮಾಡ್ಬೋದಾಗಿತ್ತು, ಮಾಡಿಸಿದ್ದೀವಿ. ವೈಟ್ ಮಾಡೋರೆ, ವೈಟ್ ಟಾಪಿಂಗ್ ರಸ್ತೆನ ಮಾಡಿಸ್ಕೊಟ್ಟವ್ರೆ. ಇನ್ನು ಬೋರ್ವೆಲ್ಗಳು ಸುಮಾರು ಬೋರ್ವೆಲ್ ಎಲ್ಲ ಕೆಟ್ಟೋಗಿತ್ತು, ಅದನ್ನೆಲ್ಲ ಸರಿ ಮಾಡಿಸೋಕ್ಕೆ ಅಂತ ನಾನು ಭಾಳ ಶ್ರಮವಹಿಸಿ ಮಾಡ್ತಾಯಿದ್ದೀನಿ. LED ಲೈಟು ಹೊಸದು ಪ್ರತಿಯೊಂದು ಎಲ್ಲ ಕಡೆಯೂ ನಮ್ಮ ಕೆಂಗಲ್ ಹನುಮಂತಯ್ಯ ವಾರ್ಡಲ್ಲಿ ಮಾರುತಿನಗರ ಒಂದು ಬಿಟ್ಟು ಮಿಕ್ಕಿದೆಲ್ಲ ಕಡೆಯೂ LED ಲೈಟು ನಾವೇ ಹೋಗಿ ಹಾಕಿಸಿ ಎಲ್ಲ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇನ್ನು ಅಭಿವೃದ್ಧಿಯಲ್ಲಿ ಕೇಳೋಕ್ಕೆ ಅಂತ ಹೋದರೆ ಈ ಇತಿಹಾಸದಲ್ಲೇ ಯಾರು ಮಾಡಿಲ್ಲ ಅಂತ 100ಕ್ಕೆ 99 ಭಾಗ ನಮ್ಮ ಶಾಸಕರು ಕೆಲಸ ಮಾಡಿಕೊಟ್ಟವ್ರೆ. ಎಲ್ಲ ಈ ಸ್ಥಳ ಇರೋದು ಶಾಸಕರು ಮಾಡಿಕೊಟ್ಟಿರೋದೆ. ಬರ್ತೀನಿ. ಯಾಕಂದ್ರೆ ಆಸ್ ಅ ಯಂಗ್ಸ್ಟರ್ ನನ್ನ ಪ್ರಕಾರ ಯಾರು ನಮ್ಮ ಅಮ್ಮ ಆಗ್ಲಿ ಆಂಟಿ ಆಗ್ಲಿ ಯಾರು ಈ ತರ ಕಾಂಪಿಟೇಷನ್ ಗೆ ಪಾರ್ಟಿಸಿಪೇಟೇ ಮಾಡಿಲ್ಲ ಇಷ್ಟು ವರ್ಷದಲ್ಲಿ. ಇದೇ ಫಸ್ಟ್ ಟೈಮ್ ಈ ವಾರ್ಡ್ ಅಲ್ಲಿ ಈ ತರ ಎಲ್ಲ ಕಾಂಪಿಟೇಷನ್ ನಡೆದಿರೋದು. ಎಲ್ಲರೂ ತುಂಬಾ ಲೈಕ್ ಉತ್ಸಾಹದಿಂದ ಎಲ್ಲ ತುಂಬಾ ಜನ ಈಗ ಮಾಡಿದಾರೆ. ನಾನ್ ನೋಡಿದ ಪ್ರಕಾರ ಯಾರು ಹೊರಗೆ ಬಂದಿದ್ ನಾನ್ ನೋಡಿರ್ಲಿಲ್ಲ. ಬೆಂಗಳೂರಲ್ಲಿ ಮನೆಗಳಲ್ಲಿ ಯಾರು ನಾನ್ ನೋಡೇ ಇರ್ಲಿಲ್ಲ. ಯಾವ ಹೆಣ್ಮಕ್ಳು ಬಂದು ಈ ತರ ರಂಗೋಲಿ ಕಾಂಪಿಟೇಷನ್ ಮಾಡಿರೋದು ಆ ತರ ಎಲ್ಲ ನಾನು ನೋಡಿರ್ಲಿಲ್ಲ. ಫಸ್ಟ್ ಟೈಮ್ ಈ ತರ ಎಲ್ಲ ಮಾಡಿರೋದಕ್ಕೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಇದೇ ತರ ಪ್ರತಿ ವರ್ಷನೂ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ಮತ್ತೆ ಚೇತನ್ ಸರ್ಗೆ ನಿನ್ನೆ ಆಕ್ಚುಲಿ ನಮ್ಮ ಅಮ್ಮನ್ ಕಾಲ್ ಮಾಡಿದಾಗ ಪ್ರೋಗ್ರಾಮ್ ಅಲ್ಲಿ ಇದೀನಿ ಅಂತ ಅಂದ್ರು. ಏನ್ ಪ್ರೋಗ್ರಾಮು ಅಂತ ಅಂದಾಗ ನಮ್ಮ ಏರಿಯಾದಲ್ಲಿ ಈ ತರ ಮಾಡ್ತಾ ಇದಾರೆ, ಅಲ್ಲಿಗೆ ಬಂದಿದ್ದೀನಿ, ನಾನು ಆಮೇಲೆ ಮಾಡ್ತೀನಿ ಅಂತ ಇಟ್ರು. ಹಂಗಾಗಿ ನಾನು ಇವತ್ತು ರಂಗೋಲಿ ಕಾಂಪಿಟೇಷನ್ ಅಂತಂದ್ರು, ಅದಕ್ಕೋಸ್ಕರ ಬಂದಿದ್ದೀನಿ. ಬಂದು ನೋಡಿದ್ರೆ ಚೆನ್ನಾಗ್ ಅನಿಸ್ತು. ಇದೇ ತರ ಕಂಟಿನ್ಯೂ ಮಾಡಿ, ಇಯರ್ಲಿ ಕಂಡಕ್ಟ್ ಮಾಡಿ. ದಟ್ಸ್ ಆಲ್. ಥ್ಯಾಂಕ್ಸ್ ಎಲ್ಲರಿಗೂ.
ನಮಸ್ತೆ. ಚೇತನ್ ಗೌಡ ಅವ್ರಿಗೆ ಮೊದಲು ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಸೋಮಶೇಖರ್ ಸರ್ ಅವ್ರಿಗೂ ಥ್ಯಾಂಕ್ ಯು ಹೇಳಬೇಕು. ಇಷ್ಟೆಲ್ಲ ಚೆನ್ನಾಗಿ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳು ಒಂದು ಮೋಟಿವೇಶನ್ ಕೊಡ್ತಾ ಇದ್ದಾರೆ. ಅವ್ರಿಗೂ ತುಂಬ ಖುಷಿ ಆಗತ್ತೆ. ಹಿಂಗೆಲ್ಲ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಯಾವಾಗಲೂ ಹೆಣ್ಮಕ್ಳಿಗೂ ಮೋಟಿವೇಶನ್ ಆದಂಗೆ ಆಗತ್ತೆ, ಎಂಕರೇಜ್ಮೆಂಟ್ ಸಿಕ್ಕಂಗೆ ಆಗತ್ತೆ. ಸೊ ಎಲ್ಲರ ಕಡೆಯಿಂದನೂ ಅವ್ರಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀವಿ. ನಮ್ಮ ವಾರ್ಡ್ ಅಧ್ಯಕ್ಷರು ಪ್ರಭುರವರು ಬಹಳ ಹುಮ್ಮಸ್ಸಿಂದ ಬಹಳ ಮಾತನಾಡಿದ್ದಾರೆ. ನಮ್ಮ ಚೇತನ್ ಎರಡನೇ ಕಾರ್ಯಕ್ರಮ ಅಂತ ಕಾಣ್ತದೆ. ಮೊದಲನೇ ಕಾರ್ಯಕ್ರಮನೂ ಕೂಡ ವಿನಾಯಕ್ ನಗರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಸುಮಾರು ಜನ 900 ಹೆಚ್ಚು ಮಹಿಳೆಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಒಂದು ಸಂತೋಷ ಏನಪ್ಪಾ ಅಂದ್ರೆ, ನಮ್ಮ ತಾವರ್ಕೆರೆ ಗ್ರಾಮ ಪಂಚಾಯತ್, ತಾವರ್ಕೆರೆ ಹೋಬಳಿ ಸುಮಾರು 9 ಗ್ರಾಮ ಪಂಚಾಯತಿ, 3 ಸಾರಿ ಮೂರು ಪಂಚಾಯತಿನ 3 ಸಾರಿ ಈ ರಂಗೋಲಿ ಸ್ಪರ್ಧೆಗೆ ಆಹ್ವಾನವನ್ನ ಮಾಡಿದ್ವಿ. 13,000 ಮಹಿಳೆಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. 9 ಪಂಚಾಯತಿಯಿಂದ 13,000 ಮಹಿಳೆಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಯಾರಿಗೆ ಬಹುಮಾನ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ. ಏಕೆಂದ್ರೆ ಒಬ್ರಿಗಿಂತ ಒಬ್ರು ಟಾಪ್ಗೆ ರಂಗೋಲಿಯನ್ನು ಬಿಡಿಸಿದ್ದಾರೆ. ಅದಕ್ಕೆ ಜಡ್ಜಸ್ಗಳು ಕೂಡ ಸರ್ ಈ ತರ ಆದ್ರೆ ಆಗೋದೇ ಇಲ್ಲ, 13,000 ಜನಕ್ಕೂ ನೀವು ಬಹುಮಾನವನ್ನ ಕೊಟ್ಬಿಡಿ, ಆಗ ಸಮಾಧಾನ ಆಗ್ತದೆ. ಇಲ್ಲ ಯಾರನ್ನು ಕೂಡ ನಾವು ಫಸ್ಟು ಸೆಕೆಂಡ್ 3 ಈ ಥರ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಷ್ಟು ಕಮಿಟ್ಮೆಂಟ್ ಇಂದ ರಂಗೋಲಿಯನ್ನು ಬಿಡಿಸಿದ್ದಾರೆ. ಇನ್ನು ನಾವು ಸಿಟಿಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸಿಟಿಲಿ ಇನ್ನೂ 10-15 ದಿವಸ ಆದ್ರೆ ಸ್ಟಾರ್ಟ್ ಮಾಡ್ತೇವೆ. ಅದಕ್ಕಿಂತ ಈ ವಾರ್ಡ್ಗೆ ನಮ್ಮ ಚೇತನರವರು ಇಂಟ್ರೆಸ್ಟ್ ತೆಗೆದುಕೊಂಡು ನಮ್ಮ ಲಕ್ಷ್ಮಿ, ನಮ್ಮ ಪದ್ಮ ಹರೀಶ್ರವರು, ನಮ್ಮ ಆಯೇಷರವರು, ನಮ್ಮ ಪ್ರಭು, ನಮ್ಮ ಇನ್ನೂ ಅನೇಕ ಜನ, ದೇವರಾಜು, ಇನ್ನೊಂದು ಸಾರಿ ಕೈಲೆಲ್ಲ ಇದ್ದಾರೆ. ಇಲ್ಲೇ ಸುಮಾರು ಜನ, ರತ್ನ ಎಲ್ಲ ಇದ್ದಾರೆ.